ಅದು ಒಂದು ಸಣ್ಣ ಗ್ರಾಮ, ಅಭಿವೃದ್ಧಿ ಹೊಂದದೇ ಇರುವಂತಹ ಗ್ರಾಮ. ಆದರೂ ಕೂಡ ಸಿಕ್ಕಿದ ಕೆಲಸವನ್ನು ಮಾಡಿಕೊಂಡ್ರು ಜನರು ಸಂತೋಷವಾಗಿ ಇದ್ರು. ಅದೇ ಊರಲ್ಲಿ ಮದುವೆ ವಯಸ್ಸಿಗೆ ಬಂದಂತಹ ಚಲಪತಿ ಸೀನು ಇದ್ರು. ಸೀನು ಚಲಪತಿ ಅದೇ ಊರಲ್ಲಿ 10ನೇ ಕ್ಲಾಸ್ ತನಕ ಓದಿದವರು. ಸೀನಯ್ಯನ ತಂದೆ ಒಬ್ಬರು ವ್ಯವಸಾಯಿ ಆದ ಕಾರಣ ಅವನನ್ನು ಮುಂದಕ್ಕೆ ಓದಿಸಲು ಸಾಧ್ಯವಾಗದೆ ಅವನಿಗೆ ಹೊಲದ ಕೆಲಸವನ್ನು ಮಾಡಲು ಹೇಳಿದ್ರು. ಅವನು ಕೂಡ, ಅಪ್ಪ ಸರಿಯಪ್ಪ, ನಾನು ಹೊಲದ ಕೆಲಸ ಮಾಡ್ತೀನಿ, ಇಲ್ಲೇ ಗ್ರಾಮದಲ್ಲಿ ಏನಾದ್ರೂ ಕೂಲಿ ಕೆಲಸವನ್ನು ಮಾಡಿಕೊಂಡು ನಿಮ್ ಜೊತೆನೆ ಸಂತೋಷವಾಗಿರ್ತೀನಿ ಹಾಗೆ ಅಂತ ಹೇಳಿದ ತಕ್ಷಣ ತಂದೆ ತಾಯಿ ಇಬ್ರು ತುಂಬಾನೇ ಸಂತೋಷಪಟ್ರು. ಚಲಪತಿಯ ತಂದೆ ಭೂಷಣಂ ತಾಯಿ ಇಲ್ಲದ ಕಷ್ಟ ಅವನಿಗೆ ಗೊತ್ತಾಗ್ಬಾರ್ದು ಅಂತ ಅವನನ್ನು ಚೆನ್ನಾಗಿ ಓದಿಸಿದ್ರು. ಅವರು ಟೌನ್ ನಲ್ಲಿ ಬಜ್ಜಿ ಅಂಗಡಿ ವ್ಯಾಪಾರ ಮಾಡ್ತಿದ್ರು. ಇದೇ ವಿಷಯದ ಬಗ್ಗೆ ಮಗನ್ ಜೊತೆ ಹೇಳಿದ್ರು. ಅಪ್ಪ, ನೀವು ಎಷ್ಟೋ ಕಷ್ಟಪಟ್ಟು ನನ್ನ ಡಾಕ್ಟರಿಗೆ ಓದಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ. ನಿಮ್ಮ ಆಸೆಯನ್ನು ನಾನು ಈಡೇರಿಸ್ತೀನಿ. ಕಷ್ಟಪಟ್ಟು ನಾನು ಡಾಕ್ಟರಿಗೆ ಓದ್ತೀನಿ. ಸರಿಯಪ್ಪ, ನಾನು ಮುಂದೆ ಓದುವುದಕ್ಕೋಸ್ಕರ ಪಟ್ನಕ್ಕೆ ಹೋಗ್ತೀನಿ. ತನ್ನ ಮಗ ಚಲಪತಿ ತನ್ನ ಮಾತನ್ನು ಕೇಳಿದಕ್ಕೋಸ್ಕರ ಭೂಷಣಂ ತುಂಬಾ ಸಂತೋಷಪಟ್ರು. ಇದೇ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ತನ್ನ ಗೆಳೆಯನಾದ ಸೀನುವನ್ನು ಕರೆದ. ಹೀಗೆ ಅವರಿಬ್ಬರು ನದಿಯ ದಡದಲ್ಲಿ ಕೂತ್ಕೊಂಡು ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರು. ಸೀನು, ನಾನು ನಿನ್ನ ಕಣ್ಣಿಗೆ ದೂರವಾಗಿ ಪಟ್ನಕ್ಕೆ ಹೋಗಿ ಓದ್ತೀನಿ ಹಾಗೆ ಅಂತ ತುಂಬಾ ಕಷ್ಟದಿಂದ ಕಣ್ಣೀರಾಕಿಕೊಂಡು ಹೇಳಿದ. ನನ್ನನ್ನು ಓದ್ಸಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ ಅಂತ ನಮ್ ತಂದೆ ಕೂಡ ಹೇಳಿದ್ರು ಕಣೋ. ಅದಕ್ಕೆ ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ. ನಮ್ ತಂದೆ ನನ್ನನ್ನು ಡಾಕ್ಟರಿಗೆ ಓದಿಸ್ಬೇಕು ಅಂತ ಪಟ್ನಕ್ಕೆ ಕಳಿಸ್ತಾ ಇದ್ದಾರೆ. ನಮ್ಮದು ಸಣ್ಣ ಕುಟುಂಬ. ನನ್ನ ತಂದೆ ತಾಯಿ ಯಾವಾಗ ನೋಡಿದ್ರು ಕೂಡ ಏನೋ ಒಂದು ಆಲೋಚನೆ ಮಾಡ್ಕೊಂಡಿರ್ತಾರೆ. ಅವರು ಏನ್ ಆಲೋಚನೆ ಮಾಡ್ತಾರೆ, ಅವರ ಚಿಂತೆಗೆ ಕಾರಣ ಏನು ಅಂತ ಹೇಳಿದ್ರೆ ಹೇಳಲ್ಲ. ಅವರು ನಮಗೆ ಕಷ್ಟ ಕೊಡುವುದಿಲ್ಲ ಅಲ್ವಾ. ಅವರ ಕೋರಿಕೆಯನ್ನು ನಾವು ಈಡೇರಿಸಲೇಬೇಕು. ನಮ್ಮ ತಂದೆ ತಾಯಿಯ ಕೋರಿಕೆಯನ್ನು ಈಡೇರಿಸಲು ನೀನು ನಾನು ದೂರ ಆಗ್ತಾ ಇದ್ದೀವಿ. ಹೌದು ಕಣೋ ಚಲಪತಿ, ನಮ್ಮ ಪೋಸ್ಟ್ ಆಫೀಸ್ ಹತ್ರ ಒಂದು ಫೋನ್ ಇದೆ ಅಲ್ವಾ, ಪ್ರತಿದಿನ ಸಂಜೆ ಅಲ್ಲಿ ಫೋನ್ ಮಾಡ್ತೀನಿ, ಮಾತಾಡು. ಹೀಗೆ ಇಬ್ಬರು ಮಾತನಾಡಿ ಡಾಕ್ಟರಿಗೋಸ್ಕರ ಓದಲು ಚಲಪತಿ ಪಟ್ಟಣಕ್ಕೆ ಬಸ್ಸಲ್ಲಿ ಹೋದ. ಚಲಪತಿ ಟೌನ್ನಲ್ಲಿರುವ ದೊಡ್ಡ ಕಾಲೇಜಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಸೇರಿಕೊಂಡ. ಹೀಗೆ ದಿನಗಳು ಕಳೆಯಿತು. ಕೆಲವು ದಿನಗಳ ನಂತರ ಸೀನುವಿಗೆ ವೈದೇಹಿ ಜೊತೆ ಮದುವೆಯಾಯಿತು. ಚಲಪತಿ ಮದುವೆಗೆ ಬಂದು ಅವರಿಗೆ ವಿಶ್ ಮಾಡಿ ಆ ನಂತರ ಅಲ್ಲಿಂದ ಹೊರಟೋದ. ವೈದೇಹಿ ಸೀನುವಿನ ಜೀವನ ಚೆನ್ನಾಗಿ ನಡೀತಾ ಇತ್ತು. ಚಲಪತಿ ಪಟ್ನದಿಂದ ವಿಮಲನ ಕರ್ಕೊಂಡು ಸೀನಯ್ಯನ ಮನೆಗೆ ಬಂದು ಅವನ ಪ್ರೀತಿ ವಿಚಾರದ ಬಗ್ಗೆ ಹೇಳಿದ. ಲೇ, ವಿಮಲನ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದೀಯಾ. ಬಾ, ನಾನು ತಂದೆ ಜೊತೆ ಮಾತಾಡ್ತೀನಿ. ತಂದೆ ಒಪ್ಕೊಳ್ಳೋದಿಲ್ಲ ಕಣೋ. ನನಗೆ ತುಂಬಾನೇ ಭಯ ಆಗ್ತಿದೆ ಕಣೋ. ನೀನೇ ನಿನ್ನಿಷ್ಟಕ್ಕೆ ಮಾತಾಡಿದ್ರೆ ಸರಿಯಾಗುತ್ತ ಕಣೋ. ಇಲ್ಲ ಕಣೋ, ತಂದೆ ಖಂಡಿತವಾಗಿ ನಿನ್ ಮದ್ವೆಗೆ ಒಪ್ಕೋತಾರೆ. ತಂದೆ ತಾಯಿಗೆ ನಮ್ಮ ಸಂತೋಷ ಏನು ಅಂತ ಗೊತ್ತು, ನೀನು ಅರ್ಥ ಮಾಡ್ಕೋತಾರೆ. ನಮ್ಮ ಸಂತೋಷ ಏನು ಅಂತ ಅವ್ರ ಜೊತೆ ಹೇಳ್ಬೇಕು ಅಷ್ಟೇ. ಹಾಗೆ ಹೇಳಿ ಸೀನು ಚಲಪತಿ ವಿಮಲನ ಕರ್ಕೊಂಡು ಭೂಷಣಂ ಬಳಿ ಬಂದ. ಸೀನಯ್ಯ ನಡೆದ ವಿಚಾರವನ್ನು ಹೇಳಿದ. ಭೂಷಣಂ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಆನಂತರ, ಸರಿ ಕಣಪ್ಪ, ನಿನ್ನ ಇಷ್ಟನೇ ನನ್ನ ಇಷ್ಟ, ನಾನು ಬೇಡ ಅಂತ ಹೇಳ್ತೀನಾ? ನನ್ನ ಸಂತೋಷಕ್ಕೋಸ್ಕರ ನೀನು ಕಷ್ಟಪಡುವಾಗ ನಿನ್ನ ಸಂತೋಷನ ನಾನು ಬೇಡ ಅಂತ ಹೇಳ್ತೀನಾ? ನಿಮ್ಮ ಇಬ್ಬರಿಗೂ ನಾನು ಮದುವೆ ಮಾಡಿಸ್ತೀನಿ ಹಾಗೆ ಅಂತ ಹೇಳಿದಾಗ ಚಲಪತಿ ವಿಮಲ ತುಂಬಾನೇ ಸಂತೋಷಪಟ್ರು. ಹೀಗೆ ಎಲ್ಲರ ಸಮ್ಮುಖದಲ್ಲಿ ಮದುವೆಯಾಯಿತು. ಆ ನಂತರ ಚಲಪತಿ ವಿಮಲ ಅವರ ಜೀವನಕ್ಕೋಸ್ಕರ ಪಟ್ಟಣಕ್ಕೆ ಹೊರಟು ಹೋದ್ರು. ಹೀಗೆ ದಿನಗಳು ಕೂಡ ಕಳೆಯಿತು. ಅವನಿಗೆ ಡಾಕ್ಟರ್ ಕೆಲಸ ಕೂಡ ಸಿಕ್ತು. ಅದರಿಂದ ತನ್ನ ಸ್ನೇಹಿತನಿಗೆ ಸಿಹಿಯನ್ನು ಕೊಟ್ಟು ವಿಷಯವನ್ನು ಹೇಳಿದ. ಆನಂತರ, ಅಪ್ಪ, ನನಗೆ ಡಾಕ್ಟರ್ ಕೆಲಸ ಸಿಕ್ತು ಹಾಗೆ ಹೇಳಿ ಸಿಹಿಯನ್ನು ಕೊಟ್ಟ. ಭೂಷಣಂ ಕೂಡ ತುಂಬಾನೇ ಸಂತೋಷಪಟ್ಟ. ಹೀಗೆ ಚಲಪತಿ ಪಟ್ನದಲ್ಲೇ ಒಂದು ಕ್ಲಿನಿಕ್ ಅನ್ನು ಕೂಡ ಆರಂಭಿಸಿದ. ಬಡವರಿಗೆ ಕಡಿಮೆ ಹಣವನ್ನು ತೆಗೆದುಕೊಂಡು ಅವರಿಗೆ ಸಹಾಯವನ್ನು ಮಾಡಿದ. ಹೀಗೆ ದಿನಗಳು ಕಳೆಯಿತು. ಚಲಪತಿ ಊರಿಗೆ ಬರುವುದನ್ನು ನಿಲ್ಲಿಸಿದ. ಸೀನಯ್ಯ ಅವನಿಗೆ ಹೆಣ್ಣು ಮಗುವಿನ ಜನ್ಮವಾಯಿತು. ಆ ವಿಷಯವನ್ನು ಫ್ರೆಂಡಿಗೆ ಹೇಳೋಣ ಅಂದ್ರೆ ಅವನು ಗ್ರಾಮದ ಕಡೆ ಬರಲೇ ಇಲ್ಲ. ರೀ, ಚಲಪತಿ ಅಣ್ಣ ಬರದೇ ಇರುವುದಕ್ಕೆ ಬಲವಾದ ಕಾರಣ ಇರುತ್ತೆ. ಆ ಬಲವಾದ ಕಾರಣ ಹಣ ಅಂತ ನಂಗೊತ್ತೇ. ಇವಾಗ ಅವನೊಬ್ಬ ಡಾಕ್ಟರ್ ಅಲ್ವಾ, ಅದಕ್ಕೆ ಈ ಬಡ ಸ್ನೇಹಿತ ಅವನ ಕಣ್ಣಿಗೆ ಕಂಡಿಲ್ಲ. ಹಾಗೆಲ್ಲ ಏನೂ ಇಲ್ಲ ರೀ. ಈ ದಿನ ಬರದಿದ್ರೆ ಒಂದು ವಾರ, ಒಂದು ತಿಂಗಳು ಕಳೆದಾದ್ರೂ ಬಂದೇ ಬರ್ತಾರೆ. ಹೀಗೆ ಕೆಲವು ದಿನಗಳ ನಂತರ ಸೀನು ತನ್ನ ಕುಟುಂಬ ಸಮೇತ ಚಲಪತಿಯನ್ನು ನೋಡಲು ಹೋದ. ನೀವು ಇಬ್ರು ಮಾತಾಡ್ತಾ ಇರಿ, ನಾವು ಒಳಗೆ ಹೋಗ್ತೀವಿ. ವೈದೇಹಿ, ಬಾ, ನಾವು ಒಳಗೆ ಹೋಗಿ ಅಡಿಗೆ ಮಾಡೋಣ.
ಏನೋ ನಡೀತು, ಈ ಮಧ್ಯೆ ಊರಿಗೆ ಬರ್ಲಿಲ್ಲ, ಸರಿಯಾಗಿ ಮಾತಾಡಲ್ಲ, ತಂದೆನ ನೋಡಕ್ಕೆ ಕೂಡ ಬರ್ಲೇ ಇಲ್ಲ. ಪಟ್ನಕ್ಕೆ ಬಂದು ಹಣ ಸಂಪಾದನೆ ಮಾಡಿದ ತಕ್ಷಣ ಈ ಗೆಳೆಯ ನಿನ್ಗೆ ಮರ್ತೋದ್ನಾ? ಹಾಗೆ ಅಂತ ಹೇಳಿದಾಗ ಚಲಪತಿ ಕಣ್ಣೀರಾಕ್ದ. ಅವನ ಕಣ್ಣೀರು ನೋಡಿ ಸೀನಯ್ಯನಿಗೂ ಕಣ್ಣೀರು ಬಂತು. ಲೇ, ಯಾಕೋ ಅಳ್ತಾ ಇದ್ದೀಯಾ? ವಿಮಲನಿಗೆ ಗರ್ಭಕೋಶನ ತೆಗೆದು ಬಿಟ್ರು, ಇನ್ನು ಅವಳಿಗೆ ಮಕ್ಕಳಾಗೋದಿಲ್ಲ, ಆ ಚಿಂತೆಯಲ್ಲೇ ರೂಮಲ್ಲೇ ಇದ್ಲು. ಸ್ನೇಹಿತನನ್ನು ತುಂಬಾ ತಪ್ಪಾಗಿ ಅರ್ಥ ಮಾಡಿಕೊಂಡೆ ಅಂತ ಆಲೋಚನೆ ಮಾಡ್ದ. ಸಾರಿ ಕಣೋ ಚಲಪತಿ, ವಿಷಯ ಗೊತ್ತಾಗದೆ ಏನೇನೋ ಮಾತಾಡ್ಬಿಟ್ಟೆ. ಆವಾಗ ಕೂಡ ವೈದೇಹಿ ನಿನ್ ಬಗ್ಗೆ ಹೇಳ್ತಾನೆ ಇದ್ರು, ಅಣ್ಣನಿಗೆ ಏನಾದ್ರೂ ತೊಂದರೆ ಆಗಿರ್ಬೋದು, ಅಣ್ಣ ಒಂದಲ್ಲ ಒಂದಿನ ಖಂಡಿತ ಬಂದೇ ಬರ್ತಾರೆ ಅಂತ ಹೇಳಿದ್ಲು. ಇಲ್ಲಿ ಬಂದ್ಮೇಲೆನೆ ನಿನ್ ಕಷ್ಟ ನಂಗೆ ಗೊತ್ತಾಗಿದ್ದು. ಈ ವಿಷಯನ ನಿನಗೆ ಹೇಳಿ ನಿನಗೂ ಕೂಡ ಕಷ್ಟ ಕೊಡ್ಬಾರ್ದು ಅಂತ ನಿನ್ ಜೊತೆ ವಿಷಯ ಹೇಳದ್ ಬೇಡ ಅಂತ ವಿಮಲಾ ಕೂಡ ಹೇಳಿದ್ಲು ಕಣೋ. ನಿನ್ ಜೊತೆ ಮಾತಾಡಿದ್ರೆ ನಿನಗೆ ನನ್ ಮನ್ಸು ಅರ್ಥ ಆಗುತ್ತೆ ಅಂತಾನೆ ನಿನ್ ಜೊತೆ ಮಾತೇ ಆಡ್ಲಿಲ್ಲ. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ವಿಮಲಾ ವೈದೇಹಿ ಅಲ್ಲಿಗೆ ಬಂದ್ರು. ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡಿದ್ರು. ಸೀನಯ್ಯ, ಇನ್ನು ಆ ಚಿಕ್ಕ ಹಳೆ ಮನೆಯಲ್ಲೇ ಇದ್ದೀಯಾ? ಹಳೆ ಮನೆಯಲ್ಲೇ ಇರದೆ ಇನ್ನು ಏನೋ ಮಾಡೋದು? ನಿನ್ನ ಹಾಗೆ ಬಂಗ್ಲೆ ಕಟ್ಕೊಂಡು ಇರೋದಾ? ಅದಲ್ಲ ಕಣೋ, ನೀನು ಡಾಕ್ಟರು, ಬಂಗ್ಲೆ ಮೇಲೆ ಬಂಗ್ಲೆಯನ್ನು ಕೂಡ ಕಟ್ಟಬಹುದು. ನನಗೆ ಒಂದು ಬಂಗ್ಲೆ ಕಟ್ಟುವುದೇ ಕಷ್ಟ. ನನ್ನ ಕಷ್ಟನ ನಿನಗೆ ಹೇಗೋ ನಾನು ಅರ್ಥ ಮಾಡಿಸೋದು? ನೀನು ಖರ್ಚೇ ಇಲ್ಲದೆ ಟೌನಿಗೆ ಸೈಕಲಲ್ಲೇ ಹೋಗಿ ಬರ್ತೀಯ, ಆದ್ರೆ ನಾನು ಕಾರಿಗೆ ಪೆಟ್ರೋಲ್ ಹಾಕಿಕೊಂಡು ಖರ್ಚು ಮಾಡ್ಕೊಂಡು ಅಷ್ಟು ದೂರ ಹೋಗಿ ಬರ್ಬೇಕು. ಅದೇ ನಿಂಗೆ ಕಾರಿದೆ ಅಲ್ವನೋ? ಇರೋ ಬರ್ತೀನಿ, ಕಾರಿದೆ, ಆದ್ರೆ ಕಾರಿಗೆ ಪೆಟ್ರೋಲ್ ಹಾಕ್ಬೇಕು, ಅದು ಕೂಡ ನನ್ಗೆ ದೊಡ್ಡ ಖರ್ಚಲ್ವಾ? ಪ್ರತಿಯೊಂದಕ್ಕೂ ಕಾರಲ್ಲೇ ಹೋಗೋದು ಬರೋದು ಅಂದ್ರೆ ಎಷ್ಟು ಪೆಟ್ರೋಲ್ ಖರ್ಚಾಗುತ್ತೆ ಅಂತ ಗೊತ್ತಾ? ನಾನು ಇರೋದು ಪಟ್ನದಲ್ಲಿ ಕಣೋ. ತಿಂಗಳು ಮನೆ ಬಾಡಿಗೆ ಕಟ್ಬೇಕು, ಕರೆಂಟ್ ಬಿಲ್ಲು ಕಟ್ಬೇಕು, ನೀರಿಗೆ ಕೂಡ ಬಿಲ್ಲು ಕಟ್ಬೇಕು, ಹಾಗೇನೆ ಇನ್ಸೂರೆನ್ಸು, ಟ್ಯಾಕ್ಸು ಎಷ್ಟು ಇದೆ ಗೊತ್ತಾ ಕಣೋ? ಹೆಸರಿಗೆ ಮಾತ್ರ ಪಟ್ನ, ಆದ್ರೆ ಪ್ರತಿಯೊಂದಕ್ಕೂ ಹಣ ಕೊಡ್ಬೇಕು. ನಾನು ಮಾಡುವಂತಹ ಕೆಲಸದಲ್ಲಿ ಸಂಬಳ ಬರುತ್ತೆ, ಆ ಸಂಬಳ ಬಂದ್ರೆ ಎಲ್ಲದಕ್ಕೂ ಹಾಗೇನೆ ಹೋಗುತ್ತೆ. ಚಲಪತಿಯ ಮಾತು ಕೇಳಿ ಸೀನಯ್ಯನಿಗೆ ಅರ್ಥವಾಯಿತು. ಮರಕ್ಕೆ ತಕ್ಕಂತೆ ಗಾಳಿ, ಸಂಪಾದನೆ ಬೆಳೆದಂತೆ ಖರ್ಚು ಕೂಡ ಜಾಸ್ತಿಯಾಗುತ್ತೆ. ನಿನಗೂ ಕೂಡ ಹಾಗೇನೆ ಅಂತ ನನಗೆ ಇವಾಗ್ಲೇ ಅರ್ಥ ಆಗಿದ್ದು. ಆ ಮಾತನ್ನು ಕೇಳಿದ ಸೀನಯ್ಯನ ಮಗಳು ವೆಣ್ಣಿಲಾ, ದೊಡ್ಡಪ್ಪ, ಅಪ್ಪ, ಮರಕ್ಕೆ ತಕ್ಕ ಗಾಳಿ ಅಂದ್ರೆ ಏನು? ನನ್ಗೆ ಈ ವಿಚಾರವನ್ನು ಹೇಳಿಕೊಡ್ತೀರಾ? ಊಟ ಆಯ್ತಾ ಮಗಳೇ? ಆಯ್ತು ದೊಡ್ಡಪ್ಪ. ಸರಿ, ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಬಾ, ಆಮೇಲೆ ವಿಷಯ ಏನು ಅಂತ ಹೊರಗೆ ಕರ್ಕೊಂಡೋಗಿ ಹೇಳಿಕೊಡ್ತೀನಿ. ಚಲಪತಿ ವೆಣ್ಣಿಲನ ಕರ್ಕೊಂಡು ಹೊರಗೆ ಬಂದ. ಅಂಗಳದಲ್ಲಿ ಸಣ್ಣ ಸಣ್ಣ ಗಿಡಗಳು ಇತ್ತು. ಆ ಗಿಡಗಳು ಗಾಳಿಯಲ್ಲಿ ಆರುವುದನ್ನು ತೋರಿಸಿ, ಮಗಳೇ, ಆ ಗಿಡ ನೋಡು, ಗಾಳಿಗೆ ಆಡ್ತಾ ಇದೆ ಅಲ್ವಾ? ಹೌದು ದೊಡ್ಡಪ್ಪ. ಈ ಸಣ್ಣ ಸಣ್ಣ ಗಿಡ ಆಡುವುದರಿಂದ ಸ್ವಲ್ಪ ಗಾಳಿ ಮಾತ್ರ ಬರುತ್ತೆ. ಅದು ಅಲ್ನೋಡು, ಆ ಮರ ಎಷ್ಟು ದೊಡ್ಡದಾಗಿದೆ. ಆ ಮರ ಅಲುಗಾಡೋದ್ರಿಂದ ತುಂಬಾ ಗಾಳಿ ಬರುತ್ತೆ, ಅದಕ್ಕೇನೆ ಮರಕ್ಕೆ ತಕ್ಕಂತೆ ಗಾಳಿ ಅಂತ ಹೇಳೋದು. ಮಗಳೇ, ಮರಕ್ಕೆ ತಕ್ಕ ಅಂತೆ ಗಾಳಿ ಅಂತ ಹೇಳೋದು ಒಂದು ಒಗಟು. ಪ್ರತಿಯೊಬ್ಬರಿಗೂ ಅವರದೇ ಆದ ಖರ್ಚು ಇರುತ್ತೆ ಅನ್ನುವ ಸಂದರ್ಭದಲ್ಲಿ ಈ ಮಾತನ್ನು ಎಲ್ಲರೂ ಹೇಳ್ಕೊತಾರೆ. ಆಗ ವೆಣ್ಣಿಲಾ ದೂರದಲ್ಲಿ ದೊಡ್ಡ ದೊಡ್ಡ ಮರಗಳು ಗಾಳಿಗೆ ಅಲುಗಾಡುವುದನ್ನು ನೋಡಿ, ಅಪ್ಪ, ದೊಡ್ಡಪ್ಪ, ಅಲ್ಲಿ ದೊಡ್ಡ ದೊಡ್ಡ ಮರಗಳು ಅಲುಗಾಡ್ತಾ ಇದೆ, ಹಾಗಾದ್ರೆ ತುಂಬಾ ಗಾಳಿ ಅಂತನ? ಹೌದಮ್ಮ, ಮರಕ್ಕೆ ತಕ್ಕ ಅಂತ ಗಾಳಿ, ನನಗೂ ಅರ್ಥ ಆಯ್ತು. ಹೀಗೆ ವೆಣ್ಣಿಲಾ ಚಪ್ಪಾಳೆಯನ್ನು ತಟ್ಟಿದ್ಲು. ಮರಕ್ಕೆ ತಕ್ಕ ಅಂತೆ ಗಾಳಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿ ಜೀವನ ಮಾಡ್ತಾನೋ, ಅವನಿಗೆ ಎಷ್ಟು ಸಂಪಾದನೆ ಬರುತ್ತೋ ಆ ಸಂಪಾದನೆಗೆ ತಕ್ಕ ಹಾಗೆ ಅವನಿಗೆ ಕೂಡ ಖರ್ಚುಗಳು ಇರುತ್ತೆ. ಕಷ್ಟ ನಷ್ಟ ಇಲ್ಲದಿರುವ ಜನರು ಇರುವುದೇ ಇಲ್ಲ. ಪ್ರತಿಯೊಂದು ಮನೆಗೆ ಅವರದೇ ಆದ ಕಷ್ಟಗಳು ಖಂಡಿತ ಇದ್ದೇ ಇರುತ್ತೆ. ಹೀಗೆ ಸೀನು ಗೆಳೆಯನನ್ನು ನೋಡಿ ಆನಂತರ ಸಂತೋಷದಿಂದ ಊರಿಗೆ ಹೊರಟು ಹೋದ. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಸೂರ್ಯಾಪುರದಲ್ಲಿರುವ ಯುವ ರೈತ ಸುಧಾಕರನಿಗೆ ಒಂದು ಒಳ್ಳೆ ಆಲೋಚನೆ ಬಂತು. ತಕ್ಷಣ ಅವನ ಹೆಂಡತಿಯಾದ ವೈದೇಹಿನ ಕರೆದ. ವೈದೇಹಿ ಬಂದ್ಲು. ಏನಾಯ್ತು ಬಾವಾ? ನನಗೆ ಒಂದು ಆಲೋಚನೆ ಬಂದಿದೆ ವೈದೇಹಿ, ಅದನ್ನ ನಿನ್ ಬಳಿ ಹೇಳ್ತೀನಿ, ಅದು ಹೇಗಿದೆ ಅಂತ ಹೇಳು. ಹೀಗೆ ಆ ಆಲೋಚನೆಯನ್ನು ವೈದೇಹಿಗೆ ಹೇಳಿದ. ಆ ಆಲೋಚನೆ ಚೆನ್ನಾಗಿರುವುದರಿಂದ, ಆಲೋಚನೆ ಚೆನ್ನಾಗಿದೆ ಬಾವಾ, ನೀವು ಹೇಳಿದ ರೀತಿ ಮಾಡಿದ್ರೆ ನಾವು ಬೇಸಿಗೆ ಕಾಲದಲ್ಲಿ ಕೂಡ ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡಬಹುದು. ಅಪ್ಪ ಅಮ್ಮ ಎಲ್ಲಿದ್ದಾರೆ? ಹೊರಗಡೆ ಕೂತಿದ್ದಾರೆ ಬಾವಾ,
ಹಾಗೆ ಹೇಳಿದಾಗ ಅವರಿಬ್ಬರು ಅಂಗಳದಲ್ಲಿ ಕೂತಿರುವ ತಂದೆ ತಾಯಿ ಬಳಿ ಬಂದ್ರು. ಏನಪ್ಪಾ, ಸೊಸೆನ ಕರ್ಕೊಂಡು ಇದ್ದಕ್ಕಿದ್ದಂಗೆ ಇಲ್ಲಿ ಬಂದಿದೀಯಾ? ಅಪ್ಪ, ಮಳೆ ಬರುವ ನೀರೆಲ್ಲ ಭೂಮಿ ಮೇಲೆ ವ್ಯರ್ಥ ಆಗ್ತಿದೆ, ಅದರ ಶೇಖರಣೆಗೆ ಏನಾದ್ರೂ ಮಾಡ್ಬೇಕು. ಮಳೆ ನೀರ್ನ ಇಡ್ಕೊಂಡ್ರೆ ಬೇಸಿಗೆ ಕಾಲದಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ನಮ್ಗೆ ಈಸಿ ಆಗುತ್ತೆ ಅಲ್ವಾ? ಇಲ್ಲಿ ನೋಡಪ್ಪ ಸುಧಾಕರ, ನೀನು ಹೇಳುವಂತಹ ಈ ಉಪಾಯವನ್ನು ನಾನು ತಂದೆ ಯಾವಾಗ್ಲೂ ಆಲೋಚನೆ ಮಾಡಿದ್ದೋ, ಆದ್ರೆ ನೀರನ್ನು ಶೇಖರಣೆ ಮಾಡಲು ನಮ್ಗೆ ಯಾವ ಉಪಾಯನೂ ಬರ್ಲಿಲ್ಲ. ನಿನ್ಗೇನಾದ್ರೂ ಉಪಾಯ ಇದ್ರೆ ಹೇಳು. ನಮ್ಗೆ ಬೇಕಾಗಿರೋದು ಒಂದೇ, ಬೇಸಿಗೆ ಕಾಲದಲ್ಲಿ ಯಾವ ರೀತಿಯ ಕಷ್ಟ ಇಲ್ಲದೆ ವ್ಯವಸಾಯ ಮಾಡ್ಲಿಕ್ಕೆ ನೀರು ಬೇಕು ಅಷ್ಟೇ. ಅಪ್ಪ, ಅಮ್ಮ, ನನಗಿರುವ ಉಪಾಯ ಏನಂದ್ರೆ, ನಮ್ಮ ಹೊಲದತ್ರ ನಮಗೆ ಸ್ವಲ್ಪ ಭೂಮಿ ಇದೆ ಅಲ್ವಾ? ಹೌದಪ್ಪ, ಆ ಭೂಮಿನ ಏನ್ ಮಾಡ್ತೀಯಾ? ಅಮ್ಮ, ನನ್ ಹೇಳ ತನಕ ಕೇಳಿ. ಆ ಭೂಮಿಯಲ್ಲಿ ಬಾವಿನ ತೆಗೆದ್ರೆ ನೀರು ವ್ಯರ್ಥ ಆಗಲ್ಲ. ಅಯ್ಯೋ, ಅಲ್ಲಿ ಮುಳ್ಳು ಕಳ್ಳೆಲ್ಲ ತುಂಬಿ ಹೋಗಿದೆ. ಹೇಗಪ್ಪ? ಇಲ್ಲಪ್ಪ, ಊರಿನ ಜನರ ಸಹಾಯವನ್ನು ಕೇಳೋಣ. ಎಲ್ಲರೂ ಸಹಾಯ ಮಾಡಿದ್ರೆ ಆ ಕೆಲಸವನ್ನು ಮಾಡೋಣ. ನಾವು ಅಲ್ಲಿ ಬಾವಿಗೋಸ್ಕರ ಏನಾದ್ರೂ ಉಪಾಯ ಮಾಡಿದ್ರೆ ನೀರು ಇಂಗಿ ಹೋಗದೆ ಇರುತ್ತೆ. ಹಾಗೆ ಹೇಳಿದಾಗ ಮಗನ ಉಪಾಯ ತಂದೆಗೂ ಇಷ್ಟವಾಯಿತು. ಮನಸಾರೆ ಮಗನನ್ನು ಹೊಗಳಿ ಅತ್ತೆ ಸೊಸೆ ಎಲ್ಲರೂ ಸಂತೋಷಪಟ್ರು. ಹೀಗೆ ಊರಿನ ಜನರನ್ನು ಒಂದು ಕಡೆ ಸೇರಿ ಮಾತನಾಡಲೆಂದು ಕರೆದ್ರು. ಎಲ್ಲರೂ ಬಂದ್ರು. ತನ್ನ ಆಲೋಚನೆ ಬಗ್ಗೆ ಹೇಳಿದ ಸುಧಾಕರ್. ಊರಿನವರು ಯಾರು ಕೂಡ ಆಗಲ್ಲ ಅಂತ ಹೇಳ್ಬಿಟ್ರು. ಆದರೆ ಅಭಿಮನ್ಯು ರೀತಿ ಕೆಲಸ ಮಾಡುವಂತಹ ಸುಧಾಕರ್, ಅವನ ತಂದೆ, ಹೆಂಡತಿ ವೈದೇಹಿ, ತಾಯಿಯನ್ನು ಕರೆದುಕೊಂಡು 1 ಎಕರೆ ಹೊಲದಲ್ಲಿರುವ ಬಂಡೆಕಲ್ಲಿನ ಬಳಿ ಹೋಗಿ ತನ್ನ ಕುಟುಂಬ ಸಮೇತ ಸೇರಿ ತುಂಬಾ ಕಷ್ಟಪಟ್ಟು ಆ ಬಂಡೆಕಲ್ಲುಗಳನ್ನು ಹೊಡೆದು ಆ ಜಾಗವನ್ನು ಸಂಪೂರ್ಣವಾಗಿ ಬಂಡೆಕಲ್ಲು ಇಲ್ಲದ ಹಾಗೆ ನಿರ್ಮೂಲನ ಮಾಡಿದ್ರು. ಹೀಗೆ ದಿನಗಳು ಕಳೆದಂತೆ ಒಂದು ಬಾವಿಯನ್ನು ನಿರ್ಮಾಣ ಕೂಡ ಮಾಡಿದ್ರು. ಭೂಮಿ ಮೇಲೆ ಬೀಳ್ತಾ ಇರುವ ಮಳೆ ನೀರು ಪ್ಲಾಸ್ಟಿಂಗ್ ಮಾಡಿರುವ ಆ ಬಾವಿಯೊಳಗೆ ಬಿತ್ತು. ಬಾವಿ ನಿಧಾನವಾಗಿ ತುಂಬಿತು. ಬಿಸಿಲು ಕಾಲ ಆರಂಭವಾಯಿತು. ಬೇಸಿಗೆಯಲ್ಲಿ ಊರಿನ ಜನರೆಲ್ಲ ನೀರಿಗೋಸ್ಕರ ಕಷ್ಟಪಡ್ತಾ ಇದ್ರೆ ಸುಧಾಕರ್ ಮಾತ್ರ ಸಂತೋಷವಾಗಿ ವ್ಯವಸಾಯ ಮಾಡ್ತಾ ಇದ್ದ. ಅದನ್ನು ನೋಡಿದ ಊರಿನ ಜನರು, ಅವತ್ತು ನಾವು ಕೂಡ ಕಷ್ಟಪಟ್ಟಿದ್ರೆ ಇವತ್ತು ನಮ್ಗೆ ನೀರು ಸಿಗ್ತಾ ಇತ್ತು ಅಂತ ಆಲೋಚನೆ ಮಾಡಿದ್ರು. ಒಂದು ದಿನ ವೈದೇಹಿ ಅಡಿಗೆ ಮಾಡ್ತಾ ಇರುವಾಗ ಅವಳ ಗಂಡ ಟೊಮೆಟೊನ ಕಟ್ ಮಾಡ್ತಾ ಇದ್ದ. ಅದನ್ನು ನೋಡಿದ ಅವನ ತಾಯಿ ಸಂತೋಷದಿಂದ ಅಂಗಳದಲ್ಲಿ ಕೂತಿರುವ ತನ್ನ ಗಂಡನ ಬಳಿ ಬಂದು, ರೀ, ಒಮ್ಮೆ ಅಡುಗೆ ಮನೆಯೊಳಗೆ ಬನ್ನಿ. ಅಡುಗೆ ಮನೆಗ? ಯಾಕೆ ಸಾವಿತ್ರಿ? ಅಯ್ಯೋ, ಅದ್ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ರೀ, ನೀವೇ ನಿಮ್ಮ ಕಣ್ಣಾರೆ ಬಂದು ನೋಡಿ. ಅಯ್ಯೋ, ನೀನೇ ಹೇಳಿದ್ರೆ ಸರಿಯಾಗುತ್ತೆ. ಇಲ್ಲಿ ಕೂತಿರೋನು ಅಷ್ಟು ದೂರ ಬರ್ಬೇಕಾ? ಅವಸರ ಇರೋದ್ರಿಂದ ತಾನೇ ಅಡುಗೆ ಮನೆಗೆ ಬಂದು ನೋಡಿ ಅಂತ ಹೇಳ್ತಾ ಇರೋದು. ಅಯ್ಯೋ, ಸುಮ್ನಿರು ಸಾವಿತ್ರಿ, ಇವಾಗ್ಲೇ ಯಾಕೆ ನನ್ನ ಕರಿತಾ ಇದ್ದೀಯಾ? ಅಡುಗೆ ಎಲ್ಲ ಆದ್ಮೇಲೆ ಹೇಳು, ಬಂದು ಊಟ ಮಾಡ್ತೀನಿ. ಇವಾಗ ಹೋಗು. ಹಬ್ಬ, ನೀವು ಅಂದುಕೊಂಡ ಹಾಗೆ ತರಕಾರಿ ಕಟ್ ಮಾಡ್ಲಿಕ್ಕೆ ನಿಮ್ನ ಕರಿತಿಲ್ಲ. ಒಮ್ಮೆ ಬಂದು ನೋಡ್ಕೊಂಡೋಗ್ರಿ. ಸರಿ ಸಾವಿತ್ರಿ, ನನ್ನ ತರಕಾರಿ ಎಲ್ಲ ಕಟ್ ಮಾಡಿಸ್ಬಾರ್ದು. ಅಯ್ಯೋ, ನಾನು ಹೇಳ್ತಾ ಇದ್ದೀನಲ್ವಾ, ತರಕಾರಿ ಏನು ಕುಯ್ಯದ್ ಬೇಡ ಅಂತ. ಹಾಗೆ ಹೇಳಿ ಸಾವಿತ್ರಮ್ಮ ತನ್ನ ಗಂಡನನ್ನು ಅಡುಗೆ ಮನೆಯೊಳಗೆ ಕರ್ಕೊಂಡೋಗಿ ತನ್ನ ಮಗ ಟೊಮೆಟೊ ಕಟ್ ಮಾಡುವುದನ್ನು ತೋರ್ಸಿದ್ರು. ಮಾವ, ಟೊಮೆಟೊನ ಕಟ್ ಮಾಡಿದ್ರ ಇಲ್ವಾ? ಆಯ್ತು ವೈದೇಹಿ, ತಗೋ. ಹಾಗೆ ಅಂತ ಟೊಮೆಟೊನ ತನ್ನ ಹೆಂಡತಿಯ ಬಳಿ ಕೊಟ್ಟ. ನಿಜ ಹೇಳ ಬಾವ? ಹೇಳು ವೈದೇಹಿ. ನನ್ಕಿಂತ ನೀವೇ ತುಂಬಾ ಚೆನ್ನಾಗಿ ತರಕಾರಿ ಕಟ್ ಮಾಡ್ತಿದ್ದೀರಾ. ನಾಳೆಯಿಂದ ನೀವೇ ಕಟ್ ಮಾಡಿ ಕೊಡ್ತೀರಾ? ಶೋ, ಅಪ್ಪ ಅಮ್ಮ ಕೇಳಿದ್ರೆ ಏನ್ ತಿಳ್ಕೊತಾರೆ? ಸಿದ್ದಯ್ಯ ಸಾವಿತ್ರಿ ಹಿಂದೆ ಬಂದು ನಿಂತ್ಕೊಂಡು ಆ ಮಾತನ್ನ ಕೇಳಿ, ನಾವೇನ್ ಹೇಳ್ತೀವಿ? ಹೆಂಡತಿಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತೀವಿ. ಹೆಂಡತಿನ ತುಂಬಾ ಪ್ರೀತಿಯಿಂದ ನೋಡುವ ಗಂಡ ಅಂತ ಹೇಳ್ತೀವಿ. ಹಾಗೆ ಹೇಳಿದಾಗ ಗಂಡ ಹೆಂಡತಿ ಇಬ್ರು ತಂದೆ ತಾಯಿನ ನೋಡಿದ್ರು. ಅತ್ತೆ ಮಾವನನ್ನು ನೋಡಿ ಸೊಸೆ ನಾಚಿಕೆ ಪಟ್ಲು. ಮಗ ಕೂಡ ಅಲ್ಲಿ ನಿಲ್ಲಲು ನಾಚಿಕೆಯಾಗಿ ಅಲ್ಲಿಂದ ಹೊರಟೋದ. ನಮ್ಮ ಜೀವ ಇರುವ ತನಕ ನೀವಿಬ್ರು ಹೀಗೇನೆ ಸಂತೋಷವಾಗಿ ಇರ್ಬೇಕಮ್ಮ. ಹೌದಮ್ಮ ಸೊಸೆ, ನಮಗಿರೋದು ನೀವು ಮಾತ್ರ. ನೀವ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಹಾಗೆ ಅಂತ ಮಾತಾಡ್ತಿರುವಾಗ ಊರಿನ ಜನರು ಅಲ್ಲಿಗೆ ಬಂದ್ರು. ಸುಧಾಕರಣ್ಣ, ಸುಧಾಕರಣ್ಣ, ಹೊರಗೆ ಬನ್ನಿ ಅಣ್ಣ. ಸಾವಿತ್ರಮ್ಮ, ಹೊರಗೆ ಬನ್ನಿ ಅಮ್ಮ, ಸ್ವಲ್ಪ ಮಾತಾಡ್ಬೇಕು. ಹೀಗೆ ಊರಿನ ಜನರು ಕರಿತಾ ಇರುವಾಗ ಸಿದ್ದಯ್ಯ ಸಾವಿತ್ರಮ್ಮ ದಂಪತಿಗಳು ಹೊರಗಡೆ ಬಂದ್ರು. ಊರಿನ ಜನರು ನಮಸ್ಕಾರ ಮಾಡಿದ್ರು. ದಂಪತಿಗಳು ಕೂಡ ನಮಸ್ಕಾರ ಮಾಡಿದ್ರು. ಏನ್ ಗೋಪಯ್ಯ, ಊರಿನ ಜನರೆಲ್ಲ ಸೇರ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ಏನ್ ವಿಷಯ? ಅಯ್ಯ, ನೀವು ಸುಧಾಕರಯ್ಯ ದೊಡ್ಡ ಮನ್ಸು ಮಾಡಿ ನಮ್ಗೆ ಸಹಾಯ ಮಾಡ್ಬೇಕಯ್ಯ. ಹಣ ಏನಾದ್ರೂ ಬೇಕಪ್ಪ? ಹಣ ಎಲ್ಲ ಬೇಡ ಅಯ್ಯ, ನೀರ್ ಬೇಕು. ಸಾವಿತ್ರಿ, ಒಳಗೋಗಿ ಎಲ್ರಿಗೂ ಕುಡಿಯಕ್ಕೆ ನೀರ್ ತಂದ್ಕೊಡು. ಎಲ್ರು ನೀರ್ ಕುಡ್ದು ಹೋಗ್ತಾರೆ. ನಾವು ನೀರ್ ಕೇಳ್ತಾ ಇರೋದು ನಮ್ಮ ಗಂಟ್ಲಿಗೆ ಅಲ್ಲ, ಹೊಲಕ್ಕೆ. ಅಂದ್ರೆ ಹೊಲಕ್ಕೆ ಹೇಗೆ ನೀರ್ ಕೊಡಕ್ಕಾಗುತ್ತೆ? ಅಯ್ಯ, ನಮ್ಮ ಹೊಲ ಎಲ್ಲ ನೀರಿಲ್ದೆ ಒಣಗೋಗಿದೆ, ಅದಕ್ಕೇನೆ ನೀರ್ ಕೇಳ್ತಿದ್ದೀವಿ. ಓಹೋ, ನೀರಿಗೋಸ್ಕರ ಬಂದಿದ್ದೀರಾ? ಹೊಲಕ್ಕೆ ನೀರಿಲ್ಲ, ಏನಿಲ್ಲ. ಇಲ್ಲಿಂದ ಹೊರಟೋಗಿ, ಬಂದ ದಾರಿಯಲ್ಲೇ ತಿರುಗಿ ಹೋಗಿ. ಅಯ್ಯ, ಅಷ್ಟೊಂದು ಕಠಿಣವಾಗಿ ಮಾತಾಡ್ಬೇಡಿ. ನೀವು ದೊಡ್ಡವರು, ನೀವು ದೊಡ್ಡ ಮನ್ಸು ಮಾಡ್ಬೇಕು. ಇಷ್ಟು ದಿನ ಊರಿಗೋಸ್ಕರ ದೊಡ್ಡ ಮನ್ಸು ಮಾಡಿದೆಲ್ಲ ಸಾಕು. ಇವಾಗ ಇಲ್ಲಿಂದ ಹೊರಟೋಗಿ.
ಅಮ್ಮ ಸಾವಿತ್ರಮ್ಮ, ನೀವೀಗೆ ಮಾತಾಡ್ಬೇಡಿ. ನನ್ನ ಹೊಟ್ಟೆ ತುಂಬಬೇಕು ಅಂದ್ರೆ ನನ್ನ ಹೊಲಕ್ಕೆ ನೀರು ಬೇಕು. ನನ್ನ ಹೊಲಕ್ಕೆ ನೀರು ಬೇಕಂದ್ರೆ ನೀವೇ ಕೊಡ್ಬೇಕು. ನದಿ, ಕೆರೆ, ಹೊಲ ಎಲ್ಲನೂ ಒಣಗೋಗಿದೆ. ಹಾಗಾದ್ರೆ ನಮ್ಮತ್ರ ಮಾತ್ರ ಎಲ್ಲಿದೆ ನೀರು? ಅಮ್ಮ, ನಿಮ್ ಮಗ ದೊಡ್ಡ ಮನ್ಸು ಮಾಡಿ ಯಾವುದಕ್ಕೆ ಉಪಯೋಗ ಬಾರದಿರುವಂತಹ ಭೂಮಿಯಲ್ಲಿ ಬಾವಿ ತೆಗೆದು ನೀರನ್ನು ತುಂಬಿಸಿದ್ದಾರೆ. ನೀರು ಭೂಮಿಯಲ್ಲಿ ಇಂಗಿ ಹೋಗದ ಹಾಗೆ ಪ್ಲಾಸ್ಟರಿಂಗ್ ಮಾಡಿದ್ದಾರೆ. ಇವಾಗ ಅದೇ ನೀರಿನಿಂದ ನೀವು ಕೂಡ ವ್ಯವಸಾಯವನ್ನ ಮಾಡ್ತಾ ಇದ್ದೀರಾ. ಹೇಗಿದ್ರು ಸುಧಾಕರ್ ಈ ರೈತನ ಮಗ ಅಲ್ವಾ? ಸಾವಿತ್ರಮ್ಮ, ಸುಧಾಕರಯ್ಯ ಈ ಆಲೋಚನೆ ಹೇಳುವಾಗ ನಮಗೆ ಇದರ ಮಹಿಮೆ ಏನು ಅಂತ ಗೊತ್ತಾಗ್ಲಿಲ್ಲ. ಸುಧಾಕರಯ್ಯ ಇಲ್ಲಿ ಬಾವಿ ತೆಗಿಲಿಕ್ಕೆ ನಮ್ ಜೊತೆ ಸಹಾಯ ಕೇಳಿದ್ರು. ಆದ್ರೆ ನಾವು ಕೂಡ ಕೆಲಸದಲ್ಲಿದ್ದ ಕಾರಣದಿಂದ ನಮಗೆ ಸಹಾಯ ಮಾಡಕ್ಕಾಗಿಲ್ಲ. ನಮ್ಮನ್ನು ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ ಅಮ್ಮ. ಇವಾಗ ನೀವು ಎಷ್ಟು ಬೇಡಿಕೊಂಡ್ರು ನಮ್ಮ ಮನ್ಸು ಕೂಡ ಕಲ್ಲಾಗಿದೆ. ನೀವು ಏನೇ ಹೇಳಿದ್ರು ನಿಮಗೆ ನೀರೇ ಕೊಡೋದಿಲ್ಲ ಹಾಗೆ ಅಂತ ತುಂಬಾ ದೃಢವಾಗಿ ಹೇಳಿದ್ರು. ಎಲ್ಲರೂ ತುಂಬಾ ದುಃಖಪಟ್ಟು ನಿಂತ್ರು. ಅದೇ ಸಮಯದಲ್ಲಿ ಅಡುಗೆ ಮನೆಯಲ್ಲಿದ್ದ ವೈದೇಹಿ ಸುಧಾಕರಿ ಮಾತನ್ನು ಕೇಳಿ, ಮಾವ, ಹೊರಗಡೆ ಹೋಗಿ ಮಾವನಿಗೆ ಸಮಾಧಾನ ಹೇಳಿ. ಊರಿನವರಿಗೆ ಸಹಾಯ ಮಾಡೋದು ಕೂಡ ನಮ್ಮ ಕರ್ತವ್ಯ ಅಲ್ವಾ? ಅದು ತಂದೆ ತಾಯಿಗೆನೆ ಚೆನ್ನಾಗಿ ಗೊತ್ತು ವೈದೇಹಿ. ನಾನು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೇನೆ ಯಾವ ವಿಚಾರ ಆದ್ರೂ ಅವ್ರ ಜೊತೆನೆ ಮಾತಾಡೋದು. ಪರವಾಗಿಲ್ಲ ರೀ, ನೀವು ಒಳ್ಳೆ ಬುದ್ಧಿವಂತಿಕೆ ಇರುವ ಗಂಡನೇ. ಇದೆಲ್ಲವೂ ನೀನು ನನ್ನ ಜೀವನದಲ್ಲಿ ಬಂದ ಮೇಲೇನೆ ವೈದೇಹಿ. ಇದು ಚೆನ್ನಾಗಿದೆ ಅಲ್ವಾ? ಆಲೋಚನೆ ನಿಮ್ದು ತಾನೇ, ಆದ್ರೆ ಆಚರಣೆ ಮಾತ್ರ ನಮ್ಮೆಲ್ಲರದು. ಪರವಾಗಿಲ್ಲ ರೀ, ಇಷ್ಟೊಂದು ಬೇಸಿಗೆ ಕಾಲದಲ್ಲೂ ಎಲ್ರಿಗೂ ಊಟ ಕೊಡ್ತಿದ್ದೀರಾ. ನೀವು ದೊಡ್ಡ ಅನ್ನದಾತ. ಜೈ ಹೋ ಅನ್ನದಾತ. ಅಷ್ಟೇನಾ? ಅವಾರ್ಡ್ ಗಿವಾರ್ಡ್ ಏನೂ ಕೊಡೋದಿಲ್ವಾ? ಮೊದ್ಲು ಹೊರಗೆ ಬನ್ರಿ. ಸುಧಾಕರ್ ವೈದೇಹಿ ಹೊರಗಡೆ ಬಂದ್ರು. ಎಲ್ಲರೂ ಪ್ರೀತಿಯಿಂದ ಕೈಯನ್ನು ಮುಗಿದು ಕೇಳ್ಕೊಂಡ್ರು. ನೀವೆಲ್ಲರೂ ನಮ್ಗಿಂತ ದೊಡ್ಡವರು. ನಿಮ್ಮಿಂದ ನನಗೆ ಆಶೀರ್ವಾದ ಸಿಗ್ಬೇಕೇ ಹೊರತು ಈ ಮರ್ಯಾದೆ ಅಲ್ಲ. ಅಪ್ಪ, ಏನಂತೆ ಊರಿನವರೆಲ್ಲ ಬಂದಿದ್ದಾರೆ? ಮಳೆ ಕಾಲದಲ್ಲಿ ನಿನ್ನ ಬುದ್ಧಿವಂತಿಕೆಯಿಂದ ಬಾವಿಯನ್ನು ತೆಗೆದು ಈ ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ವ್ಯವಸಾಯ ಮಾಡ್ತಾ ಇದ್ದೀಯಲ್ವಾ? ಬೆಳೆ ಎಲ್ಲ ಬಿತ್ತನೆ ಆದ ತಕ್ಷಣ ಒಬ್ಬೊಬ್ರಿಗೂ ಇಷ್ಟಿಷ್ಟು ಅಂತ ಕಳಿಸ್ಕೊಡ್ತೀನಿ, ನೀವೆಲ್ಲ ಹೊರಡಿ. ಹಾಗೆ ಹೇಳಿದಾಗ ಊರಿನ ಜನರಿಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ಲಿಲ್ಲ. ಯಾಕೆ ಇನ್ನು ನಿಂತಿದ್ದೀರಾ? ಹೊರಡಿ. ನಾನವತ್ತು ಹೇಳುವಾಗ ನನ್ನ ಕೇವಲವಾಗಿ ಮಾತಾಡಿದ್ರಿ. ಅದು ಮಾತ್ರ ಅಲ್ಲದೆ ತುಂಬಾ ನೋಡಿ ನಗ್ತಾ ಇದ್ರಿ. ಇವಾಗ ನೀರಿನ ಸಮಸ್ಯೆ ಇದೆ, ನನ್ನ ಹತ್ರ ನೀರಿದೆ ಅಂತ ನನ್ನ ಹುಡ್ಕೊಂಡ್ ಬಂದಿದ್ದೀರಾ? ಊರಿನ ಜನರು ಕ್ಷಮಿಸಿ ಅಂತ ಕಣ್ಣೀರಾಕೊಂಡು ಬೇಡಿಕೊಂಡ್ರು. ಸಿದ್ದಯ್ಯ ಸುಧಾಕರ್ ಮನಸ್ಸು ಕರಗಿ ಹೋಗಿ ಆ ಬೇಸಿಗೆ ಕಾಲದಲ್ಲೂ ಎಲ್ಲರೂ ವ್ಯವಸಾಯ ಮಾಡ್ಲಿಕ್ಕೆ ಬೇಕಾದ ನೀರನ್ನು ಕೂಡ ಕೊಟ್ರು. ಫಸಲು ಚೆನ್ನಾಗಿ ಬೆಳೆಯಿತು. ಎಲ್ಲರೂ ಒಂದೊಂದು ಮೂಟೆಯನ್ನು ತೆಗೆದುಕೊಂಡು ಸುಧಾಕರ್ ಮನೆಗೆ ಬಂದ್ರು. ಏನ್ ಬೋಪಯ್ಯ ಇದು? ಅಯ್ಯ, ಮೊದಲ ಬಿತ್ತನೆಯನ್ನು ದೇವರಿಗೆ ಕೊಡ್ಬೇಕು. ಈ ಸಲ ನೀವೇ ತಾನೆ ನಮ್ ದೇವ್ರು, ಅದಕ್ಕೆ ನಿಮಗೆ ಕೊಡ್ಲಿಕ್ಕೋಸ್ಕರ ಈ ಬಿತ್ತನೆಯನ್ನು ತಗೊಂಡ್ಬಂದಿದೀವಿ. ಹಾಗೆ ಹೇಳಿದ ತಕ್ಷಣ ಅವರ ಅಭಿಮಾನವನ್ನು ಬೇಡ ಅಂತ ಹೇಳದೆ ಎಲ್ಲರ ಬಳಿಯಿಂದ ಕೂಡ ಸುಧಾಕರ್ ಬಿತ್ತನೆಯನ್ನು ತೆಗೆದುಕೊಂಡ. ಹೀಗೆ ಅಂದಿನಿಂದ ಎಲ್ಲರೂ ಸುಧಾಕರ್ ಮಾತನ್ನು ಕೇಳಿಕೊಂಡು ವ್ಯವಸಾಯ ಮಾಡಲು ಆರಂಭಿಸಿದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ.